75 ವರ್ಷದ ಒಂದು ಕಂಪ್ನಿಗೆ ಹೋಗಿದ್ದೆ. ಸರ್ ಇವರು 15 ಡಾಕ್ಟ್ರೇಟ್ಸು ಸರ್, ಅವ್ರಿಗೆ ನಾವು 1 ಡಾಕ್ಟ್ರೇಟ್ಗೆ 1 ಲಕ್ಷ ಸಂಬಳ ಜಾಸ್ತಿ ಸರ್ ಅಂತ. ತಿಂಗಳಿಗೆ 15 ಲಕ್ಷ ಸಂಬಳ ಕೊಡ್ತಾಯಿದ್ರು. 75 ವರ್ಷದ ಒಬ್ಬ ವ್ಯಕ್ತಿ 15 ಲಕ್ಷ ಸಂಬಳ ತಗೋತಾಯಿದ್ರು. ವಾಟ್ ಅಬೌಟ್ ದೀಸ್ ಪೀಪಲ್ ಸರ್? 5 ಡಾಕ್ಟ್ರೇಟ್ಸ್ 5 ಲ್ಯಾಕ್ಸ್, 10 ಡಾಕ್ಟ್ರೇಟ್ಸ್ 10 ಲ್ಯಾಕ್ಸ್. ಒಂದು ಫಾರ್ಮಾ ಕಂಪ್ನಿನಲ್ಲಿ ನಾನು ಕಣ್ಣಾರೆ ನೋಡ್ಕೊಂಬಂದಿದ್ದೀನಿ. ಅಂದರೆ ಆ ಕಂಪ್ನಿಯಾಗೆ 1 ಡಾಕ್ಟ್ರೇಟ್ ಜಾಸ್ತಿ ಮಾಡಿದರೆ 1 ಲಕ್ಷ ಸಂಬಳ ಜಾಸ್ತಿ ತಿಂಗಳಿಗೆ. ನಾನು ಕಣ್ಣಾರೆ ಕೈ ಕುಲಿಕ್ಕೆ ಬಂದಿದ್ದೀನಿ ಅವ್ರಿಗೆಲ್ಲ. ಸೊ ಅದರಿಂದ ನನಗೆ ಕನ್ಫರ್ಮ್ಡ್, ನಿಮ್ಮ ಬುದ್ಧಿ ನೀವು ಉಪಯೋಗಿಸಿ. ಆ ಟಾಪ್ ಏನಾರೋ ಆಗಿರ್ಬೋದು, ಸಿರಿವಂತಿಕೆನಲ್ಲಾಗಿರ್ಬೋದು, ನೆಮ್ಮದಿನಲ್ಲಾಗಿರ್ಬೋದು, ಸಂತೋಷದಲ್ಲಾಗಿರ್ಬೋದು, ನೀವು ಟಾಪ್ಗೆ ಹೋಗೋದಕ್ಕೆ ಏನೂ ಇಲ್ಲದೆ ಇದ್ದರೂ ಹೋಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಅರ್ಥ ಮಾಡಿಸ್ತಾ ಇದ್ದೇನೆ. ಮುಂದಕ್ಕೆ ಹೋಗಿ. ಓಕೆ, ಸೊ ಐಸ್ಬರ್ಗ್ ಅಂತ ಕೇಳಿದ್ದೀರಾ ನೀವೆಲ್ಲ. ಐಸ್ಬರ್ಗ್ ಮೇಲೆ ಇಷ್ಟು ಕಂಡ್ರೆ ಕೆಳಗಡೆ ಇಷ್ಟು ಇರುತ್ತದೆ. ನಾವು ಎಚ್ಚೆತ್ತ ಸ್ಥಿತಿಯಲ್ಲಿ ನಮ್ಮ ಬ್ರೈನ್ ಮೈಂಡ್ ಉಪಯೋಗಿಸೋದು ನಾವು ಮೇಲ್ಗಡೆ, ಅದಕ್ಕೆ ಟಿಪ್ ಆಫ್ ದ ಐಸ್ಬರ್ಗ್ ಅಂತಾರೆ. ಮೇಲ್ಗಡೆ ತುದಿಲಿ ಕಾಣೋದಂತ ಇದು ಕಾನ್ಷಿಯಸ್ ಮೈಂಡ್. ಕೆಳಗಡೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೇವೆ. ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದು 45 ಮಿನಿಟ್ಸ್ ವಿಡಿಯೋ ಮಾಡಿದ್ದೀನಿ ಜಯಪ್ರಕಾಶ್ ನಾಗ್ತಿಳಿ ಯೂಟ್ಯೂಬ್ ಚಾನಲಲ್ಲಿ. ಸ್ವಲ್ಪ ಡಿಟೇಲಾಗಿ ನೋಡ್ರಿ. ಸಬ್ಕಾನ್ಷಿಯಸ್ ಮೈಂಡ್ ಪವರ್ ನಿಮಗೆ ನೋಟ್ ಮಾಡ್ಕೊಂಡಿರಿ, ಆ ವಿಡಿಯೋ ನೋಡಿರಿ. ಬಿಕಾಸ್ ನನ್ನ ಸಬ್ಜೆಕ್ಟ್ ಅದಾಗಿಲ್ಲ, ಆದರೆ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಇಫ್ ಯು ವಾಚ್ ದಟ್ ವಿಡಿಯೋ ನಿಮಗೆ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅರ್ಥ ಆಗ್ಬಿಡ್ತದೆ. ಜೊತೆಗೆ ಸೂಪರ್ ಕಾನ್ಷಿಯಸ್ ಮೈಂಡ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಆ್ಯಟಿಟ್ಯೂಡ್ ಪಾಸಿಟಿವ್ ಆಗಿದ್ದಾಗ ನಿಮ್ಮ ಸುತ್ತ ಒಂದು ಪ್ರಭಾವಲಯ ನಿರ್ಮಾಣ ಆಗಿ ಸೂಪರ್ ಕಾನ್ಷಿಯಸ್ ಮೈಂಡ್ ಎಲ್ಲಿವರೆಗೆ ವರ್ಕ್ ಆಗುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ. ನಿಮ್ಮ ಪ್ರಾಬ್ಲಮ್ಸ್ ಕೇಳಿದ್ನಲ್ಲ, ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸು ಈ ಸೂಪರ್ ಕಾನ್ಷಿಯಸ್ ಮೈಂಡಲ್ಲಿದೆ. ಅದಕ್ಕೆ ನೀವು ಒಳ್ಳೆಯರಾಗಬೇಕು, ಪಾಸಿಟಿವ್ ಥಾಟ್ಸ್ ಇರಬೇಕು. ಯಾವಾಗಲೂ ಪಾಸಿಟಿವ್ ಅಪ್ರೋಚಿಂದ ನಿಮ್ಮ ಜೀವನವನ್ನು ಕಳೀತಾ ಇದ್ದರೆ ಇದು ಸಾಧ್ಯ ಆಗ್ತದೆ. ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಮ್ಮ ಯೂಟ್ಯೂಬ್ನಾಗೂ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನೀವು ನನ್ನ ಜೊತೆ ನಿರಂತರವಾಗಿರ್ತೀರಿ. ಸೊ ಖಂಡಿತವಾಗಿ ನಿಮಗೆ ಅದು ಸಹಾಯ ಆಗ್ತದೆ. ಸೊ ಈಗಾಗಲೇ ನಾನು ಮೈಕೆಲ್ ಏಂಜಲೋ ಕಥೆ ಹೇಳಿದ್ನಲ್ಲ, ಆ ಮೈಕೆಲ್ ಏಂಜಲೋ ಏನು ಹೇಳ್ತಾನೆ ಅಂದರೆ, ಐ ಜಸ್ಟ್ ಗೋನ್ ರಿಮೂವಿಂಗ್ ಅನ್ವಾಂಟೆಡ್ ಪಾರ್ಟ್ಸ್ ಆಫ್ ದಿ ಸ್ಟೋನ್, ಐಡಲ್ಸ್ ಎಮರ್ಜ್ ಆಟೋಮ್ಯಾಟಿಕಲಿ. ಓಕೆ, ಸೊ ಅವನೇ ರಚಿಸಿರೋದೊಂದು ಸ್ಕಲ್ಪ್ಟರ್ ಇದು. ಸೊ ಮೈಕೆಲ್ ಏಂಜಲೋ ಹೇಳಿದ ಆ ರಿಮೂವ್ ದಿ ಅನ್ವಾಂಟೆಡ್ ಅಂತಲೇ ಕಾನ್ಸೆಪ್ಟ್ ಹೇಳೋಕ್ಕೆಲ್ಲ ಇಷ್ಟಪಡ್ತಾನೆ. ಇದೊಂದು ಕೋಟು ನನಗೆ ಒಂದು 2 ಗಂಟೆ ಭಾಷಣ ಮಾಡಿಸೋಕ್ಕೆ ಹೆಲ್ಪ್ ಮಾಡ್ತು. ಸೊ ನಮ್ಮ ಜೀವನದಲ್ಲಿ ಈ ರೀತಿ ಫೋಕಸ್ಡಾಗಿ ನಾವು ಇರೋಣ. ಓಕೆ, ಸೊ ನಮಗೆ ಈ ಸಮಯ ಇದೆಯಲ್ಲ, ಈ ಸಮಯ ಅದ್ರ ಪಾಡಗದು ಹೋಗ್ತಾ ಇರುತ್ತೆ. ಬೇಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಕವನ ಬರೆದಿದ್ದು ಸಮಯದ ಮೇಲಂತೆ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹೋಗ್ತಾ ಇದೆ ನಿಮ್ಮ ಕಣ್ಣು ಮುಂದೆನೇ, ಸರಿಯಾಗಿ ಕಳೀರಿ ಅಂತ ಗೈಡ್ ಮಾಡೋದಕ್ಕೆ. ಅದು ಹಕ್ಕಿ ಥರ ಬೇರೆ ಕಾಣಿಸ್ತಲ್ಲ. ಸೊ ಸಮಯ ಅದ್ರ ಪಾಡಿಗದು ಹೋಗ್ಬಿಡ್ತದೆ. ನಾವು ಅಲರ್ಟ್ ಆಗಿರಬೇಕು. ಆ ಸಮಯದ ಜೊತೆಗೆ ನಾವು ಸಾಗೋಕ್ಕೆ ಸಾಧ್ಯನೇ ಹೊರತು ಅದು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ವಿತ್ ದಟ್. ಹೆಂಗಿದ್ರು ಟ್ರೈನ್ ರೈಲ್ವೆ ಸ್ಟೇಷನ್ ಇದೆ, 2 ಟ್ರ್ಯಾಕ್ ಇದೆ. ಒಂದು ಸಮಯದ ಟ್ರ್ಯಾಕು ಆಲ್ರೆಡಿ ಅದ್ದಾಗೋಗಿದೆ, ಇದು ಬ್ಲ್ಯಾಕ್ ಟೈಲ್ಸ್ ಇರೋ ಥರ, ಕರೆಕ್ಟಾ? ಅದ್ರ ಜೊತೆನೇ ನಾನು ಕಾಲು ಹೆಜ್ಜೆ ಇಟ್ಕೊಂಡು ಹೋಗ್ಬೇಕೇ ಹೊರತು ನಾನು ತುಂಬ ಸ್ಪೀಡಾಗೂ ಹೋಗೋಕ್ಕಾಗಲ್ಲ, ಇದು ಇರೋಕ್ಕಾಗಲ್ಲ. ಬಟ್ ಇಲ್ಲಿ ಇದ್ಕೊಂಡೇ ಈ ಸಮಯದ ಜೊತೆಗೆ ನಾನು ಹೋಗ್ತಾ ಇದ್ರೆ ನನ್ನನ್ನು ಅಪ್ಡೇಟೆಡ್ ಅಂತಾರೆ. ಸಮಯ ಮುಂದೆ ಹೋಗ್ತಾ ಇದೆ, ನಾನಿಲ್ಲೇ ಇದ್ದರೆ ಔಟ್ಡೇಟೆಡ್ ಅಂತಾರೆ. ಸಮಯ ಮುಂದಕ್ಕೆ ಹೋಗ್ತಾ ಇದೆ, ನಾನು ಇಲ್ಲೇ ಇದ್ದೀನಿ. ಸೊ ಸಮಯದ ಜೊತೆಗೆ ಸಾಗೋದಕ್ಕೆ ನನ್ನ ಪುಸ್ತಕ ಅನುಕ್ಷಣ ಅನುಭವಿಸಿ ದಯಮಾಡಿ ಓದಿ. ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ ಇಂಗ್ಲೀಷ್ನಲ್ಲಿ. ಸೆಲೆಬ್ರೇಟ್ ಎವರಿ ಮೊಮೆಂಟ್. I have worked on this. Time management has helped me a lot in my life. ಸಮಯನ ನಾನು ಸರಿಯಾಗಿ ಪಾಲಿಸ್ತಾ ಬಂದೆ. ನನಗೆ ಆ ಸಮಯ ಸಿಕ್ಕಾಪಟ್ಟೆ ಗೌರವವನ್ನು ಕೊಟ್ಟಿದೆ.
ಆ ಸಮಯವನ್ನು ಸರಿಯಾಗಿ ನೀವು ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ತಾ ಹೋದರೆ ಇನ್ನೂ ಸರಳವಾಗಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಜಸ್ಟ್ ಥಿಂಕ್ ದಟ್ ಎಡ್ಜ್ ಆಫ್ ದಿಸ್ ಡೇಟ್ ಆಫ್ ಬರ್ತ್, ಅದು ಡೇಟ್ ಆಫ್ ಡೆತ್. ಸುಮ್ಮನೆ ಒಂದು ಕಲ್ಪನೆ ಕೊಡ್ತಾ ಇದ್ದೀನಿ ನಿಮಗೆ. ಆ ತುದಿ ಡೇಟ್ ಆಫ್ ಬರ್ತ್, ಈ ತುದಿ ಡೇಟ್ ಆಫ್ ಡೆತ್. ಎಲ್ಲರಿಗೂ ಇದೆ, ಅದರಿಂದ ಯಾರೂ ಏನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಬೇಜಾರಿಲ್ಲ ತಾನೆ? ಒಂದಲ್ಲ ಒಂದಿನ ಇದೆ. ಅದು ಕೆಲವ್ರಿಗೆ ಇಲ್ಲೇ ಎಲ್ಲ ಇರುತ್ತೆ, ಗೊತ್ತೇ ಇರಲ್ಲ. ಯು ಡು ನಾಟ್ ನೋ. ಈ ಕಡೆದು ಗೊತ್ತೇ ಆಗಲ್ಲ. ಬಟ್ ಇದಿಷ್ಟು ಗ್ಯಾರಂಟಿ, ಕಳೆದ್ಬಿಡ್ರಿ. ಹೆಂಗ ಕಳೆದಾಯ್ತು. Yesterday a cancelled check, tomorrow a promissory note, and today is the ready cash. ಸೊ ಟೈಮ್ ಮ್ಯಾನೇಜ್ಮೆಂಟನ್ನು ಸರಳವಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಪ್ರಯಾರಿಟಿ ಮ್ಯಾನೇಜ್ಮೆಂಟ್. ಓಕೆ, ಇಡೀ ಜೀವನನ ಕಳೆಯೋಕ್ಕಾಗತ್ತಾ ಒಂದೇ ಸರಿ? ಇಲ್ಲ. ಆದರೆ ಒಂದು ದಿನವನ್ನು ಒಮ್ಮೆಗೆ ಕಳೆಯಲಿಕ್ಕೆ ಸಾಧ್ಯ. ಕ್ಲಿಯರ್? ಒಂದು ದಿನವನ್ನು ಒಮ್ಮೆಗೆ ಕಳೆಯಲಿಕ್ಕೆ ಸಾಧ್ಯ. ಟೇಕ್ ಕೇರ್ ಆಫ್ ಯುವರ್ ಟುಡೇ, ದಟ್ ಟುಡೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ರೆಸ್ಟ್ ಆಫ್ ಯುವರ್ ಲೈಫ್. ನೀವು ಈ ಒಂದು ದಿನವನ್ನು ತೆಗೆದುಕೊಂಡರೆ, ಸರಿಯಾಗಿ ಕಲಿತಾರೆ, ಇಡೀ ನಿನ್ನ ಜೀವನವನ್ನು ನೀವು ಹೇಗೆ ಬೇಕೋ ಹಾಗೆ ಕಳೆಯಲಿಕ್ಕೆ ಸಾಧ್ಯತೆ ಇದೆ. ದಿನವ ಬಂಜೆಯ ಮಾಡಬೇಡ ಅಂತ ಹೇಳಿದ್ದಾನೆ ಕುಮಾರವ್ಯಾಸ. ಎಂಥ ಮಾತು ಹೇಳೋನ್ರಿ? ದಿನವ ಬಂಜೆಯ ಮಾಡಬೇಡ. ಇದೊಂದು ಇಟ್ಕೊಂಬಿಡ್ರಿ. ಇದೊಂದು ಆ್ಯಕ್ಚುಲಿ ಸಖತ್ತಾಗಿದೆಯಲ್ಲ ಕೊಟ್ಟು. ದಿನವ ಬಂಜೆಯ ಮಾಡಬೇಡ ಅಂದರೆ ನಿನ್ನ ದಿನ ಇದೆಯಲ್ಲವ, ಈ ದಿನವನ್ನು ನೀವು ಸರಿಯಾಗಿ ಕಳೆಯಿರಿ. ಸೊ ನಾನು ಅಡಿಷ್ನಲಾಗಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಬೆಳಿಗ್ಗೆ ಎದ್ರಿ, ಕಣ್ಬಿಟ್ರೆ ರಾತ್ರಿ ಕಣ್ಮುಚ್ಚಿದ್ದೀವಿ. ಟೆಂಪರರಿ ಡೇಟ್ ಆಫ್ ಬರ್ತು, ಟೆಂಪರರಿ ಡೇಟ್ ಆಫ್ ಡೆತ್ತು. ಅಂದರೆ ದಿನ ಹುಟ್ತಾ ಇದ್ದೀವಿ, ದಿನ ಸಾಯ್ತಾ ಇದ್ದೀವಿ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ, ದಿನ ಹುಟ್ತಾ ಇದ್ದೀವಿ, ದಿನ ಸಾಯ್ತಾ ಇದ್ದೀವಿ. ಆದರೆ ನಾನು ಕಣ್ಣು ಬಿಟ್ಟಾಗಿನಿಂದ ಕಣ್ಣು ಮುಚ್ಚುವವರೆಗೆ ನಾನೇನೇನು ಚಟುವಟಿಕೆಗಳನ್ನು ಮಾಡಿದೆ. ಒಂದು ಸರಿ ಜಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ಆವತ್ತಿನ ದಿನ ಚೆನ್ನಾಗಿ ಕಳೆದೆ ಅಂತ ಅಂದರೆ ನಾನು ಸ್ಮೈಲಿಗಳು ಹಾಕತ್ತಾ ಇದ್ದೀನಿ. ಇವತ್ತು ನನ್ನ ದಿನ ಎಷ್ಟಿತ್ತು ಒಂಥರ, ಸಿಂಗಲ್ ಸ್ಮೈಲಿನ, ಡಬಲ್ಲ, 5 ಸ್ಟಾರ್ ಥರ ಕೊಟ್ಕೋತಾ ಇದ್ದೀನಿ ನಾನು. ನನ್ನ ಲೈಫ್ ಅದರಿಂದ ಒಂಥರ ಸಖತ್ತಾಗೋಗಿತ್ತು. ನನಗೇನು ಇಷ್ಟ ಬರುತ್ತೆ ಆ ಥರ ಮಾಡ್ತಾಯಿದ್ದೀನಿ. ಅಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕಲ್ವಾ? ಆ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಮಗಿನ್ನೇನಿಲ್ಲ, ನಮಗೆ ಇರುವ ಬೆಳಗಿನಿಂದ ರಾತ್ರಿಯವರೆಗೆ ಇರುವ ಸಮಯವನ್ನು ಸರಿಯಾಗಿ ಕಳೆಯಬೇಕು, ಸೂಕ್ತವಾಗಿ ಕಳೆಯಬೇಕು, ಸಮಯದ ಜೊತೆಗೆ ಕಳೆಯಬೇಕು. ಇದು ಸಮಯದ್ದು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಬಿಟ್ರೆ ನಾವು ಇಡೀ ನಮ್ಮ ಬದುಕನ್ನು ಒಂದು ಕಂಟ್ರೋಲ್ ತಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ಕರೆಂಟ್ ಹೋಗಿರೋದ್ರಿಂದ ಇದೆ UPS ಅಂತನಾ?